ಇವತ್ತು ಮಂಗಳ ಮುಂದು ಕೂಡ ಬರ್ತಡೆ. ನಾನು ಆಸ್ ಐ ಟೋಲ್ಡ್ ನಂಗೆ ನೆನಪಿದೆ, ಇದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಎಲ್ತಂದ್ರಿ? ದುಬೈ, ಇಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ನಿಖಿಲ್, ರವೀಂದ್ರ ಅಣ್ಣ ಜೊತೆಯಲ್ಲಿ ನೆಕ್ಸ್ಟ್ ವರ್ಷ ಪಾಪು ಇರುತ್ತೆ, ಅದ್ರ ನೆಕ್ಸ್ಟ್ ವರ್ಷ ನನ್ನ ಪಾಪು ಇರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಮ್ಮ ಅತ್ತಿಗೆ ಮಧು ಅವರ ಬರ್ಡೇ. ಸೊ ಈ ವರ್ಷ ಒಂಥರ ಸ್ಪೆಷಲ್, ಯಾಕೆ ಅಂದರೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಮೇಲೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ 3 ಇಯರ್ಸಿಂದ ಒಂಥರ ಅವಳದು ಸ್ಪೆಷಲಾಗೇ ಆಗ್ತಾಯಿದೆ. ಲಾಸ್ಟ್ ವರ್ಷ ಮದುವೆ ಆಗಿ ಫಸ್ಟ್ ಬರ್ಡೇ ಅಂತ ಒಂಥರ ಸ್ಪೆಷಲ್ ಅಂದ್ಕೊಂಡ್ವಿ. ಅದ್ರ ಲಾಸ್ಟ್ ವರ್ಷ ಮದುವೆಗೂ ಮುಂಚೆ ಅಂತ ಅದೊಂಥರ ಸ್ಪೆಷಲಾಗಿ ಮಾಡಿದ್ವಿ. ಸೊ 3 ವರ್ಷದಿಂದ ಒಂಥರ ಸ್ಪೆಷಲ್ ಆಗಿದೆ ಅವಳ ಬರ್ಡೇ. ನೆಕ್ಸ್ಟ್ ವರ್ಷ ಪಾಪು ಬಂದಿರುತ್ತೆ, ಅದು ಇನ್ನೊಂಥರ ಸ್ಪೆಷಲ್ ಆಗಿರುತ್ತೆ. ಸೊ ಈ ವರ್ಷ ಯಾವ ಥರ ಇರುತ್ತೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲನೂ ನೋಡಿ, ಅವಳು ಯಾವ ಥರ ಎಂಜಾಯ್ ಮಾಡ್ತಾಳೆ ಅವಳ ಬರ್ಡೇನ ಅನ್ನೋದು ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿ ಎಲ್ಲ ನನ್ನ ರೂಮಲ್ಲೇ ಎದಿಕ್ಬಿಟ್ಟವ್ರೆ. ಬಿಕಾಸ್ ಅಣ್ಣ ನಾನು ಅದನ್ನ ಇವಾಗ ಯೂಸ್ ಮಾಡ್ತಿಲ್ಲ ಅಣ್ಣ, ಬಿಟ್ಬಿಟ್ಟಿದ್ದೀನಿ. ಏ ಬರ್ಡೇಗಳು ನೋಡ್ರಪ್ಪ, ಬರ್ಡೇ ಅವ್ಗಳ ಔಟ್ಫಿಟ್ ನೋಡಿ. ಮಾಮಿ ಅಷ್ಟು ಹೊಟ್ಟೆ ಕಾಣಿಸ್ತಾ ಇಲ್ಲ, ಜಾಸ್ತಿ ಕಾಣಿಸ್ತೈತೆ ಅಂದ ಅಷ್ಟ್ ಕಾಣಿಸ್ತಾ ಇಲ್ಲ. ಬಾಡಿ ಕಾಣಿಸುತ್ತಲ್ಲ ಅಷ್ಟ್ ಕಾಣಿಸ್ತಾ ಇಲ್ಲ. ಸಾಕ್, ಚೆನ್ನಾಗೈತೆ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಮೇಡಮ್ ಅವ್ರದ್ದು ಈ ಸಲ ಬರ್ಡೇನು ಸ್ಪೆಷಲ್, ಯಾಕೆಂದ್ರೆ ಇದಿದೆಯಲ್ಲ ಒಂಥರ ಎಲ್ಲಾ ವರ್ಷ ಬರ್ಡೇನು ಸ್ಪೆಷಲ್. ನಿಂದು 3 ವರ್ಷದಿಂದ. ನೆಕ್ಸ್ಟ್ ವರ್ಷ ಪಾಪು ಇರುತ್ತೆ, ಅದಾದ್ಮೇಲೆ ಏನಾಗಿರುತ್ತೆ ಗೊತ್ತಿಲ್ಲ, ನಾವು ಮದನ್ ಮದ್ವೆ ಆಗಿರುತ್ತೆ, ಇರ್ತಾರೆ ಜೊತೆಯಲ್ಲಿ. ನೆಕ್ಸ್ಟ್ ವರ್ಷ ಪಾಪು ಇರುತ್ತೆ, ಅದ್ರ ನೆಕ್ಸ್ಟ್ ವರ್ಷ ನನ್ನ ಪಾಪು ಇರುತ್ತೆ. ನಮ್ಮ ಪಾಪದ ನಾಮಕರಣ ಹಂಗೆ 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 ಹಂಗೆ. ಏನು ಇಲ್ಲೊಂದು ಮದ್ವೆ ಆಗುತ್ತೆ. ಎಲ್ಲಿ? ಓ ಇಲ್ಲಿ. ಓಕೆ, ಇಲ್ಲಿ ಇಲ್ಲೊಂದು ಮದ್ವೆ ಆಗುತ್ತೆ. ಕರೆಕ್ಟ್. ಮಧು ವಿಚಾರಿಸ್ಕೊಂಡ ಮಧುನಾ. ಗೈಸ್, ಇವಳು ಅವಳ ಮುಖ ತೋರಿಸ್ಬಿಡಿ, ನಿಮ್ಗೆ ಗೊತ್ತಿಲ್ಲ ಅಲ್ವಾ, ತೋರಿಸ್ಬಿಡಿ ಅವಳ ಮುಖನ. ಅವಳು ಮಧು ಪ್ರೆಗ್ನೆಂಟ್ ಆಗಕ್ಕೂ ಮುಂಚೆ ಬಂದು ಮೀಟ್ ಮಾಡಿದ್ದು, ಇವತ್ತೇ ಬಂದು ಮೀಟ್ ಮಾಡ್ತಾ ಇರೋದು. ಕರೆಕ್ಟ್ ಆಗಿ ಸೀಮಂತದ ದಿನ ಬರುವೆ. ಈಗ ಯಾಕೆ ಬಂದೆ? ಆಕ್ಚುಲಿ ಅವಳ್ದು ಇವತ್ತು ನಂಗೆ ಕರೀಲಿಲ್ಲ ಅಂದಿರೆ ಹೋಗ್ತಿದ್ರು. ಪರವಾಗಿಲ್ಲ ಬಿಡು ಮಧು, ಪಾಪ ನೀನು ಅಷ್ಟೇ. ಈಗ ಟೈಮ್ ಆಯ್ತು, ನಡೀರಿ. ಚಲೋ 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 ಚಲೋ. ಗೈಸ್ 12:01 ರೀಚ್ ಆಗ್ತಾ ಇದೆ ಗೈಸ್. ರೂಟು ಸ್ಟ್ರೈಟು. ನನಗೆ ಹೆಂಗೆಂಗೋ ಹೋಯ್ತೈತೆ, ಭಯ ಆಯ್ತೈತೆ ನನಗೆ. 12:01 ಕೊಂಟೋಗ್ಬಿಟ್ಟಿದೆ. ಇನ್ನು 11 ನಿಮಿಷ ಇದೆ, 5 ಕಿಲೋಮೀಟರ್ ಇದೆ. ಶೆಟ್ ಬೇಗ ಅಣ್ಣ, ಸ್ವಲ್ಪ ಬೇಗ. ರೋಡ್ ಚೆನ್ನಾಗೈತೆ ಅಲ್ವಾ? ಇವನಿಂದನೇ ಗೈಸ್ ಲೇಟ್ ಆಗಿದ್ದು, ನಿನ್ನಿಂದನೇ. ನಿಶಾ ಯಾಕೋ ರೂಟ್ ಹೇಳಕ್ಕೆ ಇವತ್ತು ಮೈಂಡ್ ಓಡ್ತಾ ಇಲ್ಲ. ಮೈಂಡ್ ಓಡ್ತಾ ಇಲ್ಲ, ತಲೆನೂ ಓಡ್ತಾ ಇಲ್ಲ, ಎರಡೂ ಒಂದೇ ಅಲ್ವಾ? ಅದು ಓಡ್ತಾ ಇಲ್ಲ ನೋಡಿ. ಅಷ್ಟೇ ಗೈಸ್, 12 ಗಂಟೆಗೆ ಸಿಗ್ತೀವಿ. ಬಾಯ್. ಇರಮ್ಮ ತಗೊಳ್ಳಿ ನನ್ನ ಫೋನ್ ಯಾರಾದ್ರು. ಹೆಂಗ್ ಕರ್ಕೊಬರ್ಲಿ? ಎತ್ಕೊಂಡು ಹೋಗು. ಸ್ಟೆಪ್ಸ್ ಇಳಿ. ಸ್ಟೆಪ್ಸ್ ಬೇಡ, ಹಿಂಗ್ ಬಾ. ಸರಿ ಆಯ್ತು, ಓಕೆ ಓಕೆ ಸ್ಟಾರ್ಟಾ? ಬಿಡಿಸ್ಲಾ? ರೆಡಿ? 3, 2, 1 ಗೋ. ಹ್ಯಾಪಿ ಬರ್ತ್ಡೇ ಬಟರ್ಫ್ಲೈ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಹೋಗು. ಟು ಯು, ಹ್ಯಾಪಿ ಬರ್ತ್ಡೇ. ಬರ್ತ್ಡೇ ಟು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರ್ಯಾರು ಇಲ್ಲಿ ಬಂದಿದ್ದೀರಾ ನನ್ನ ಬರ್ಡೇಗೆ.
ವಿಶ್ ಮಾಡಿ ಕೈ ಎತ್ತಷ್ಟರಲ್ಲಿ ಬೆಳಗ್ಗೆ ಹೋಗಿ ಬೆಳ್ಳಗೆ ಹೋಗಿರುತ್ತೆ. ಏ ಬಿಡ ಬುಸಿ, ಸ್ವಲ್ಪ ದಿನಕ್ಕೆ ತಿನ್ಬೇಕು, ಇಲ್ಲ ಮಕ್ಕಕ್ಕೆ ಬಳ್ದು ಬಿಡ್ತೀನಿ. ಕೊಟ್ಟಿದ ತಕ್ಷಣ ನಾನು ವಾವ್ ಅಂತೀನಿ. ಹಿಂದೆ ಹೈಡ್ ಮಾಡ್ಕೊಂಡು ಓ ಇದು ಮೊಗ್ಗಿನ ಮನಸ್ಸು. ಏ ನೆನ್ನೆ ಮಾಡಿರೋ ನಿನ್ ವಿಡಿಯೋಗೆ ಎಲ್ರು ಹೇಳಾರೆ ಸರಿಗಂಪ ವಿನ್ನರ್ ನಿಶಾ ಅವ್ರೇನೆ ಅಂತ. ಎಲ್ಲ ತಪ್ಪು ಲಿರಿಕ್ಸ್ ಆಡಿರೋದಕ್ಕೆ ಮದುವೆ ಹೋಗಿ ಸರ್. ಬಾಬಾ ಎಡ್ಗೆಲ್ ಕೊಡ್ತಾರ, ಬಲ್ಗೆಲ್ ಕೊಡ್ಬೇಕು. ಡ್ಯಾನ್ಸ್ ಮಾಡೆ. ಮಾಡ್ತೀನಿ ಡ್ಯಾನ್ಸ್. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅಣ್ಣ ಕಾಪಿ ರೈಟ್ಸ್ ಬರುತ್ತೆ. ಯಾರು ಹ್ಯಾಪಿ ಹಾಕ್ಬಿಟ್ಟು ಫುಲ್ ಸಾಂಗ್ನೇ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮದಣ್ಣ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇಲ್ಲ ಇಲ್ಲ ಬಂದ್ರು ಬರ್ಬೋದು, ಈ ವಯಸ್ಸು ಎಲ್ಲರೂ ಅದಕ್ಕೇನಾದ್ರು ಮ್ಯಾಚ್ ಆಗೋದ್ರೆ ಬಂದ್ರು ಬರ್ಬೋದು. ಶುಭಾಶಯಗಳು, 26 ವರ್ಷ. ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೆ, ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಮಂಗಳ ಮುಂದು ಕೂಡ ಬರ್ತಡೆ. ನಾನು ಆಸ್ ಐ ಟೋಲ್ಡ್, ನಂಗೆ ನೆನಪಿದೆ, ಇದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಅವ್ರ ಬರ್ಡೇ ಯಾವತ್ತಂತ ಗೊತ್ತಿರಲಿಲ್ಲ. ಇಲ್ಲಿದೆ ಅಲ್ಲ ಬ್ಲಾಗು, ಸಾರಿ. ಏನು ಮಂಗಳ ಮುಂದು ಬರ್ಡೇ, ನನ್ನ ಬರ್ಡೇ ದಿನನೇ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದೆ. ಅದನ್ನೇ ನನ್ನ ತಮಾಷೆಗೆ ಹೇಳಿರಲಿಲ್ಲ, ನಿಜ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದೆ. ಬಿಕಾಸ್ ಆಂಟಿ ಬರ್ಡೇ ಡೇಟ್ ಗೊತ್ತು, ಮಂಗಳ ಮುಂದೆ ಗೊತ್ತಿರಲಿಲ್ಲ. ನಮ್ಮನೇಲಿ ಎಲ್ಲರದ್ದು ಸೆಲೆಬ್ರೇಟ್ ಮಾಡ್ತೀವಿ, ಮಂಗಳ ಮುಂದೆ ಮಾತ್ರ ಸೆಲೆಬ್ರೇಟ್ ಮಾಡಲ್ಲ. ಸೊ ಹಾಗಾಗಿ ನನ್ನ ಬರ್ಡೇ ದಿನನೇ ಅವ್ರ ಬರ್ಡೇ ಡೇಟು. ಅವ್ರಿಗೆ ಡೇಟ್ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂತ ಅಂದರು. ಸೊ ಹಾಗಾಗಿ ನನ್ನ ಬರ್ಡೇನೇ ನಿಮ್ಮ ಬರ್ಡೇ, ಆಯಿತಾ? ಹ್ಯಾಪಿ ಬರ್ಡೇ ಮಂಗಳಮ್ಮ. ತಳಿ ನಿಮ್ಮ ಮೈಟಿಗೆ ನಾನೇ ಬಗ್ಬೇಕು. ಬನ್ನಿ. ಈ ಬರ್ಡೇಲಿ ನಮಗೆ ನಮ್ಮ ಮನೆಗೆ ಇಬ್ಬರು ಆ್ಯಡ್ ಆಗಿದ್ದಾರೆ, ಹೊಸೊಬ್ರು. ಒನ್ ಈಸ್ ಅಬಿ ಆ್ಯಂಡ್ ಒನ್ ಈಸ್ ವರುಣ್. ಹಾಯ್. ಸೊ ಈ ವರ್ಷದಲ್ಲಿ ಅವರಿಬ್ರು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ. ನೆಕ್ಸ್ಟ್ ವರ್ಷ ಇನ್ನೊಂದು ಸ್ವಲ್ಪ ತಿಂತ್ಯಾ? ಅವರು ಇವತ್ತೇನಾದ್ರು ನಿಧವಸ್ತ್ರದಲ್ಲಿ ಏನಾದ್ರು ಪ್ಲಾನ್ ಇದೆಯಾ? ನಾಳೆ ಬರ್ತಿರಲ್ಲ, ಅದೆಲ್ಲ ನಾಳೆ ಇರುತ್ತೆ. ಥ್ಯಾಂಕ್ ಯು ಅಬಿ. ಹ್ಯಾಪಿ ಬರ್ತ್ಡೇ ವರುಣ್. ಮಾಡು. ಅಕ್ಕ ಮೈ ಇನ್ಸ್ಪಿರೇಷನ್ ಅಂತೆಲ್ಲ ಹಾಕಬಿಡ್ತೀಯಾ? ಜೋರಾಗಿ ಮಾಡ್ಬೇಕು. ಹ್ಯಾಪಿ ಬರ್ತ್ಡೇ ವಿನೋದ್. ನನ್ನ ಮುದ್ದು ತಮ್ಮನಿಗೆ ಗಿಫ್ಟ್ ನನ್ನ ಕಡೆಯಿಂದ. ಹ್ಯಾಪಿ ಬರ್ಡೇ ಮಧು. ಥ್ಯಾಂಕ್ ಯು ಗೈಸ್. ಬನ್ನಿ, ನಿಮ್ಗೊಂದೇನೋ ತೋರಿಸ್ತೀನಿ. ಬನ್ರಿ ಇಲ್ಲಿ, ಬನ್ರಿ, ತಿರುಗ್ರಿ ನೋಡಿ. ಮುತ್ತು ಲಿಫ್ಟಿಕೋ. ಇವಾಗ ನಾವು ಗಿಫ್ಟ್ ಕೊಡುವ ಸಮಯ. ತಗೊಳ್ಳಿ, ನೀನು ಕೊಡು. ನೀನು ಕೊಡು. ನೀನು ಕೊಡು. ಇಬ್ರು ಕಡೆಯಿಂದ ಬಾ, ಇಬ್ರು ಕೊಡೋಣ. ಮೇಡಮ್, ಮಮ್ಮಿ ಮಮ್ಮಿ ಬಾರೆ ಸಾಕು. ಇರೇ ಅಲ್ಲಿ ನೋಡಿ ಗೈಸ್. ನಾನು ಮಿಸ್ಸಾಗಿ ಕಲರ್ ಮಾಡಿದ್ದು ಅವಳ ಬಟ್ಟೆಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಪ್ಲೇನ್ ಕಿಸ್ಸು, ಡ್ಯಾಡಿ ಕಿಸ್ಸು, ಮಮ್ಮಿ ಕಿಸ್ಸು, ಎಲ್ಲ ಕಿಸ್ಸು. ಬಾಯ್. ಬಾ ತಗೊಳ್ಳಿ. ಏನಿರ್ಬೋದು ಗೆಸ್? ಕೊಟ್ರೆ ಗೆಸ್ ಮಾಡ್ಬೋದು. ಬೆಳಕ್ ಬರ್ತಿದ್ಯಾ? ಸಾಕಾ? ನೀನು ಅಲ್ಲಾಡ್ಸೆಲ್ಲ ನೋಡ್ಬೇಡ. ನೋ ಐಡಿಯಾ, ನಿಜ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ ಏನಂತ. ಏನಿರ್ಬೋದು ಗೆಸ್? ಒಂದ್ ಗೆಸ್ ಮಾಡು ಸಾಕು. ವಾಚ್. ಯಾವ ನೋಡ್ರು ಅದೇ ಹೇಳ್ತಾಳೆ. ಇನ್ನೇನಿರುತ್ತೆ? ಇಷ್ಟು ದಪ್ಪ ಇರುತ್ತೆ ವಾಚು. MS ಗೋಲ್ಡ್. ಅಣ್ಣಪ್ಪ, ಟಿಫನ್ ಬಾಕ್ಸ್ ತೆಗಿಲಾ? ತೆಗಿ. ಓಕೆ. ಅಯ್ಯಮ್ಮ
ಕ್ಲೂಲೆಸ್ ಹಿಂಗೆ ಇಟ್ಕೊ ಮಾಡು, ಹಂಗೆ ಹಿಂಗೆ ಹಿಂಗೆ ಹಿಂಗೆ. ಕ್ಲೂಲೆಸ್ ಇದೆ ಈ ವರ್ಷ. ಅಜ್ಜಿ ಒಂದು ಸ್ವಲ್ಪ ಈ ಕಡೆ ಬನ್ನಿ. ಏನು ಏನ್ರಿ? ಓ ಇಲ್ಲಿ ಕಾಣಿಸ್ತೀನಿ, ಇರು 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 ಹಿಂಗೆ ಇಟ್ಕೊ. ಏನಿಲ್ಲ. ವಾಚ್ ಅನ್ಸ್ತಾ ಇದೆ ಬಾಕ್ಸ್ ನೋಡಿದ್ರೆ. ಓಕೆ ತೆಗಿ. ಎಲ್ಲಿ ತಂದ್ರಿ? ದುಬೈ. ಬೆಂಗಳೂರು ಗುಜರಿ. ಅಲ್ಲ, ಮೈಸೂರಲ್ಲಿ ಇಲ್ವಲ್ಲ ರ್ಯಾಡೋ? ಐತೆ. ಐತೆ ಐತೆ. ಎಸ್ ಇದೆ. ಅಪ್ಪ ಹುಷಾರು. ಅಜ್ಜಿ ವಾಚ ಅಂತ ಅನ್ಕೋತಾ ಇರುತ್ತೆ. ತೋರ್ಸಿ ಹೆಂಗೈತೆ ಹೇಳಿ ಫಸ್ಟ್. ಇಲ್ಲ ಇಲ್ಲ ಇಲ್ಲಿ ತೋರ್ಸಿ. ಒಂದ್ 200 ರೂಪಾಯಿ ಇರ್ಬೇಕು. ಫಸ್ಟ್ ಗೆ ಅಜ್ಜಿ ಹತ್ರನೇ ಕೇಳೋಣ. ಅಜ್ಜಿ ಎಷ್ಟಿರ್ಬೋದು ನಿಮ್ ಕಾಲದಲ್ಲಿ? 200 ರೂಪಾಯಿ. ಇದ್ರದ್ದು ಹೇಳಿ. ಇದ್ರದ್ದು 30,000. 30. ಮಮ್ಮಿ ಮಮ್ಮಿ 1,00,000. ನಮ್ಮ ಅತ್ತೆ 1000 ಇರೋದ್ರಲ್ಲ. ನಾನು ಹೇಳ್ಬಿಡ್ಲಾ? ಹೇಳಿ. ಎಷ್ಟು? ಏನೊಂದು ರ್ಯಾಡೋ ಪ್ರೈಸ್ ಎಲ್ಲ ಬಿಡು, ಹಾಕ್ ನೋಡು. ಓ ಮೈ ಗುಡ್ನೆಸ್, ಕ್ಲೂಲೆಸ್ ಈ ಟೈಮ್. ನಾನು ಸ್ವಲ್ಪ ಕಟ್ ಮಾಡ್ತೀನಿ, ಮುಂದಕ್ಕೆ ಮಾಡಿಸ್ಬೇಕಿತ್ತು. ಓ ಗಾಡ್, ಚಿಸಲ ಇವಾಗ ಆಗ್ತಾ ಇದೆ. ಕೈ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಆಮೇಲೆ ಮತ್ತೆ ಕಟ್ ಮಾಡಿಸ್ಬೇಕು. ಚೆನ್ನಾಗಿದೆ, ನೈಸ್ ನೈಸ್. ಯಾ, ಈ ಕಲರ್ ಇರ್ಲಿಲ್ಲ, ಮತ್ತೆ ಈ ತರ ಬ್ಲಾಕ್ ಡಯಲ್ ಇರ್ಲಿಲ್ಲ, ಇದನ್ನೆಲ್ಲ ಆಡೋನೇ ಇರ್ಲಿಲ್ಲ. ಇದನ್ನೆಲ್ಲ ಫಸ್ಟ್ ಅವರು ನೋಡಿ ಸ್ಕ್ರೀನ್ ಶಾಟ್ ಇಟ್ಕೊಂಡು ಇದೇ ಡಿಸೈನ್ ಬೇಕು ಅಂತ ಹೋಗಿ ತಗೊಂಡಿರೋದು. ನಮ್ಮ ಯಜಮಾನ್ರು ಇಷ್ಟ ತಲೆ ಓಡಿಸೋರ. ಬೆಂಗಳೂರಲ್ಲಿ ವಿಚಾರಿಸಿ, ಆಮೇಲೆ ಬೆಂಗಳೂರಿಂದ ಮೈಸೂರು ವಿಚಾರಿಸಿ, ಮೈಸೂರು ಶೋರೂಮ್ ಅಲ್ಲಿ ಐತಾ ಈ ಪೀಸ್ ಅಂತ ನೋಡಿ. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಇರ್ಲಿ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ಎಸ್, ಪ್ರೀತಿಯಿಂದ ಅದೇ ಕೊಟ್ರು ಇಷ್ಟನೇ. ನಮ್ ಸ್ವಾತಿ. ವಾ ಸ್ವಾತಿ, ಏಯ್ ಬರ್ಬೇಕು. ಗೈಸ್ ಎಲ್ಲ ಆಗಿದೆ. ಗಿಫ್ಟ್ ಕೊಟ್ಟು ಆಯಿತು, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಫೋಟೋಶೂಟು ಆಯಿತು. ಸೊ ನೀವು ನೋಡಿದ್ರಲ್ಲ ಡೆಕೋರೇಷನ್ ಹೇಗಿದೆ ಅಂತ. ಲಾಸ್ಟ್ ಮೂಮೆಂಟಲ್ಲಿ ನಾನು ದಶಾವತಾರ್ ಇವೆಂಟ್ಸ್ ಅವ್ರಿಗೆ ಹೇಳಿದ್ದು. ಸೊ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ತೋರಿಸ್ಲ ಬ್ರೋ ನಿಮ್ಮನ್ನ? ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಮೂಮೆಂಟಲ್ಲಿ ಅಂದರೆ 2 ಡೇಸಲ್ಲಿ ನಾನು ಇವ್ರಿಗೆ ಹೇಳಿದ್ದು ಡೆಕೋರ್ ಎಲ್ಲ. ಸೊ ನಾನು ಹೇಗಾರು ಮಾಡಿಕೊಡಿ, ಒಟ್ನಲ್ಲಿ ಚೆನ್ನಾಗಿ ಬರಲಿ ಅಂತ ಹೇಳಿದೆ, ಹಾಗೆ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ನಮ್ಮ ಮೈಸೂರು ಅಷ್ಟೇನಾ ನೀವು ಮಾಡೋದು? ಮೈಸೂರು ಸರೌಂಡಿಂಗ್ ಯಾರ್ಯಾರು ಇದ್ದೀರಾ? ಸೊ ನೀವೇನಾದ್ರು ನಿಮ್ಮ ಸ್ಪೆಷಲ್ ಇವೆಂಟ್ಗೆ ಏನಾದ್ರು ಡೆಕೋರ್ ಮಾಡಿಸ್ಕೋಬೇಕು ಅಂತ ಇದ್ದರೆ ದಶಾವತಾರ್ ಇವೆಂಟ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು. ಈಗ ಎಲ್ಲರೂ ಹೊರಟಿದ್ದೇವೆ. ನಾವಿವಾಗ ಮದರ್ನವ್ರ ಕಾರ್ಗೆ ಶಿಫ್ಟ್ ಆಗಿದ್ದೀವಿ. ಅಣ್ಣ ಈಗ ನಾಳೆ ಉಳ್ಕೊಳ್ಳೋದಕ್ಕೆ ಇವಾಗ ಚಾನ್ಸ್ ಇದೆ. ಮೈಂಡ್ ವಾಶ್ ಮಾಡಿ ಅವ್ರದ್ದು ಎಲ್ಲರದು, ಯಾರ್ದು? ಅವ್ರ 3 ಜನದ್ದು. ಅವರು ಅವ್ರ ಅಣ್ಣನ ಮಾತಿಗೆ ಬೆಲೆ ಕೊಡ್ದೇನೆ ಹೋಯ್ತೀನಿ ಅಂತ ಅಂತವ್ರೆ. ಇನ್ನೊಂದ್ ದಿನ ನಾನು ಮದನಣ್ಣ ಅಂತ ಯಾರ ಬರ್ಲಿ, ಆಗ ನಾನು ಮಾತಾಡ್ತೀನಿ. ಅಲ್ಲಿ ಕೊನೆ ಬಂದ್ರವಾ ವಸಿ ನಿಮ್ಮ ಅತ್ತಿಗೆದು ಬರ್ತಡೇ ಮಾಡಿ, ಬರೀ ನಿಮ್ ಬೆಸ್ಟ್ ಫ್ರೆಂಡ್ ನಿಶಾ ಕದ್ರೆ ಮಾತ್ರ ಬರೋದು, ನಾವ್ ಕದ್ರೆ ಬರಲ್ಲ. ಲಾಸ್ಟ್ ಇಯರ್ ಹೆಂಗಿತ್ತು ಬರ್ತಡೇ ಸೆಲೆಬ್ರೇಷನ್? ಹೆಂಗಿತ್ತು ಹೇಳ್ರಿ? ಸೂಪರ್ ಆಗಿತ್ತು. ಸೊ ಎಲ್ಲರೂ ಬರ್ತಾರೆ ಗೈಸ್. ಯಾರು ಸೌಜು ಅವರು, ಮತ್ತೆ ರುಚಿತಾ ಅವರು, ಮಧು, ಮಹೇಶ್ವರಿ ಅವರು, ಎಲ್ಲರೂ. ಮಹೇಶ್ವರಿ ಅವ್ರು ಬಂದೇ ಬರ್ತಾರೆ. ಮದರಣ್ಣ ಒಂದ್ ಮಾತು ಹೇಳಿದ್ರು ಅಂದ್ರೆ ಅವರು ಮೀರಲ್ಲ ಆ ಮಾತನ್ನ, ಗೊತ್ತು ನನಗೆ. ಸೊ ಗೈಸ್ ಇವಾಗ ಹೊರಟಿದೀವಿ. ಅಪ್ಪ ಅಣ್ಣ ನನ್ ಕೆಲ್ಸ ಮುಗಿತಣ್ಣ. ಈಗ ನಾಳೆ ನಿಮ್ ಕೆಲ್ಸ ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ಹೊರಡ್ತೀವಿ. ವಾ ಗೇಟ್ ತೆಗಿಯೋರಿಲ್ವಾ? ನಾವೇ ತಕ್ಕೋಬೇಕು. ಎಷ್ಟು ಹೇಳು ಅಜ್ಜಿ? ಕರೆಕ್ಟಾಗಿ ಹೇಳು, ನೋಡ್ಬಿಟ್ಟು ಹೇಳು. ಏ ನಿನ್ ಸೊಸೆ 1 ಅಂತ ಹೇಳಿದ್ರು ಅಂತ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಅದ್ರೊಳಗಡೆ ಸ್ಟೋನ್ ಇರೋದು ಡೈಮಂಡು. ಇದು ಹೇಳು. 1 ಇಲ್ಲ 50. ಅಷ್ಟು ಹೇಳ್ಕ ಬಂದಿದೀವಿ. ಗೊತ್ತು ಎಲ್ಲ ವಾಚ್ ಬಗ್ಗೆ, ಆದ್ರೂ ಇಲ್ಲಿ ಡವ್ ಹೊಡಿತಾ ಇರೋದು ನೋಡು. ಹೇಳ ಬೂಸಿ. ಹೇಳದ್ನಲ್ಲ ಫಸ್ಟ್ ಏನ್ ಹೇಳಿದೆ? 30,000 ಅಂತ. 3 ಬರ್ತವೆ ಅಣ್ಣ. ಮಲ್ಕೋಬೇಕೀಗ ಮಧು, ತೆಗಿ ಮಧು. ಹೊಸ ಸ್ವಲ್ಪ
ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ. ದುಡ್ಡು ಚೆನ್ನಾಗಿಲ್ವಾ? ಫಸ್ಟ್ ವಾಚು, ಕಾಸ್ಟ್ಲಿ ವಾಚ್ ಹಾಕೋತಾ ಇರೋದು ಮಧುಗೌಡ ಅವರು. ನಾನು ಹಾಕೊಂಡಿದ್ದೀನಿ ಬಿಡಿ ಗೈಸ್, ನಾನು ರೋಲೆಕ್ಸ್ ಅಲ್ಲಿ ಹಾಕೊಂಡಿದ್ದೇನೆ, ಅದು ಗ್ರ್ಯಾಡ್ ತಗೊಂಡಿದ್ದೀವಿ ಅಷ್ಟೇ. ಇಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ ನಿಖಿಲ್, ರವೀಂದ್ರ ಅಣ್ಣ. ಏನೇ ನಮ್ಮ ಯಜಮಾನ್ರು ಹಂಗಂತ್ಯಾ? ಹೆಂಗಾಯ್ತು ನಿನ್ ಬರ್ಡೇ ಹೇಳು? ಇಷ್ಟೇ ಆಗಿತ್ತು, ಕ್ಯೂಟ್ ಆಗಿ ಎಲಿಗೆಂಟ್ ಆಗಿ ಸೂಪರ್ ಆಗಿತ್ತು. ನಾ ಇವಾಗ ಹೋಗಿ ಮಲ್ಕೊಂಡ್ರೆ ನಾಳೆ ಅದೇನೇನು ಕಾದಿದೆಯೋ ಏನೇನು ಪ್ಲ್ಯಾನ್ಸೋ ನಮ್ದು ಮುಗಿತಪ್ಪ. ಗೈಸ್, ನೀವು ನಂಬ್ತೀರಾ ಬಿಡ್ತಿರೋ, ಇದೊಂದು ಬಟ್ಟೆ ಬಿಟ್ಟರೆ ನನ್ನ ಬರ್ತಡೆಗೆ ಅಂತ ನಾನು ಏನು ತಗೊಂಡಿಲ್ಲ. ಆದ್ರೂ ಮ್ಯಾಚ್ ಮಾಡ್ಬಿಟ್ಟಲ್ಲ. ಏನು ಬಟ್ಟೆ ಇಲ್ಲ, ನೋಡ್ಬೇಕು ಈಗ ಹೋಗಿ ಹುಡುಕ್ಬೇಕು ಯಾವ್ದಾಗುತ್ತೆ ನನಗೆ ಅಂತ. ಅಷ್ಟೇ. ಥ್ಯಾಂಕ್ಸ್ ನಿಶಾ, ಮಧು, ರಚಿತಾ, ಸೌಜು, ಬಬ್ಲಿ, ಸ್ವಾತಿ, ನಿಖಿಲ್, ಹ್ಯಾಂಡ್ಸಮ್ ವಿನೋದ್, ಹಾಗೆ ಸ್ಮಾರ್ಟ್ ಅಭಿ, ವರುಣ್ ಏನಾರು ಇಡ್ಬೇಕಲ್ಲ. ವಾವ್ ವರುಣ್, ವಾವ್ ವರುಣ್, ಆಲ್ ಆಫ್ ಯು ಥ್ಯಾಂಕ್ ಯು. ನಮ್ಮ ಅಣ್ಣ ಎಲ್ಲೋದ? ಏನೋ ನಡೆಸ್ತಾವನೆ, ಏನೋ ಫುಲ್ಲು ನಿನ್ ಬರ್ಡೇ ಪ್ಲಾನ್ ಫುಲ್ಲು ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಅಂತ ಬರ್ಡೇ ನೆಕ್ಸ್ಟ್ ಹಿಂದೆನೂ ಆಗಿಲ್ಲ ಮುಂದೆನೂ. ಇವ್ರನ್ನೆಲ್ಲರನ್ನೂ ಎತ್ತಕೊಂಡು ಹೋಗ್ತಾ ಇರೋದು ಲಾಸ್ಟ್ ಇಯರ್ ಬರ್ಡೇನ ನೆನ್ಸಿ ಹಂಗಿರುತ್ ಬನ್ರೆ, ಹಂಗ್ ಮಾಡ್ಬೋದು ಬನ್ರೆ ಅಂತ ಕರ್ಕೊಯ್ತಾ ಇರೋದು. ಮಧುನ ಇಲ್ಲಿ ಹಿಂಗೆ ಎಗ್ಲ ಮೇಲೆ ಹಾಕೊಂಡು ಜಿಮ್ಗೆ ತಗೊಂಡೋಗಿ ಬೆಡ್ ಮೇಲೆ ಮಲಗಿಸಿರೋದು. ಸ್ವಿಮ್ಮಿಂಗ್ ಪೂಲ್ ಬಿದ್ದು ಕೆಲವೊಬ್ಬೊಬ್ರು ಅಳ್ತಾ ಇದ್ರು, ಕೆಲವೊಬ್ರು ನಗ್ತಾ ಇದ್ರು, ಯಾರೋ ಒಬ್ರು ಮಲ್ಗಿದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಯಾರೋ ಇಬ್ರು ಮಲ್ಗಿದ್ರು ತಪ್ಕೊಂಡು. ಗುಂಡ ಅದು ಗೈಸ್, ನಮ್ ಗುಂಡ ವಿಶ್ ಮಾಡ್ದ ನಿಮ್ಮ ಅಕ್ಕಂಗೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನರೇ ನನ್ನ ಫ್ರೆಂಡ್ಸು ಎಲ್ಲ ಮಲ್ಕೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನೀಗ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಗೈಸ್. ಟೈಮು 2:30 ಹತ್ತತ್ರ ಆಗಿದೆ. ಸೊ ಅಷ್ಟೇ, ಮಧು ಬರ್ಡೇ ಸೆಲೆಬ್ರೇಷನ್ ನಾನು ಈ ಥರ ಮಾಡಿದೆ. ಅವಳು ಖುಷಿಯಾದ್ಲು, ಗಿಫ್ಟ್ ಕೂಡ ಇಷ್ಟ ಆಯಿತು. ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ಎಂಡ್ ಆಫ್ ದಿ ಡೇ ನಾವು ಇಷ್ಟಪಡೋ ವ್ಯಕ್ತಿ, ನಮ್ಮನ್ನ ಇಷ್ಟಪಡೋ ವ್ಯಕ್ತಿ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತಲ್ಲ, ಅಷ್ಟೇ ಸಾಕು. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಮದುವೆ ಹ್ಯಾಪಿ ಬರ್ಡೇ ಅಂತ ನನ್ನ ವ್ಲಾಗಲ್ಲಿ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.